ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ನವೆಂಬರ್ 21ರ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಮೊದಲೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಗೋರು ಚನ್ನಬಸಪ್ಪ. ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಕಸಾಪ ಸಭೆಯಲ್ಲಿ ಒಮ್ಮತದ ನಿರ್ಧಾರ, ಸಾಹಿತ್ಯ ತೇರಿಗೆ ಗೋರುಚ ಸಾರಥಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಅಖಿಲ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೋರು ಚನ್ನಬಸಪ್ಪನವರನ್ನು ಆಯ್ಕೆ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. 2024ರಲ್ಲಿ ಮಂಡ್ಯದಲ್ಲಿ ಈ ಒಂದು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ತೀರ್ಮಾನ ಮಾಡಲಾಗಿರುವಂಥದ್ದು. ಅದರ ಅಧ್ಯಕ್ಷರಾಗಿ ಗೋರು ಚನ್ನಬಸಪ್ಪನವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಡಿಸೆಂಬರ್ 2024ರಂದು ಮಂಡ್ಯದಲ್ಲಿ ನಡೆಯಲಿದೆ. ಈ ಹಿಂದೆ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಹಾವೇರಿಯಲ್ಲಿ ನಡೆದಿರುವಂಥದ್ದು. ಈ ಪ್ರಸ್ತುತವಾಗಿ ನಡೀತಾ ಇರುವಂಥದ್ದು 87ನೇದು ಮಂಡ್ಯದಲ್ಲಿ ನಡೀತಾ ಇರುವಂಥದ್ದು. ಇನ್ನು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಾವೇರಿಯಲ್ಲಿ ನಡೆಸಲಾಗಿರುವಂಥದ್ದು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಇದು ಸ್ಥಾಪನೆ ಮಾಡಿದ್ದು 1915ರಲ್ಲಿ. ಆಮೇಲೆ ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ, ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಇನ್ನು ಈ ಒಂದು ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವ್ರು ಯಾರಂದ್ರೆ ಮಹೇಶ್ ಜೋಶಿ ಅಂತ ಹೇಳ್ತೀವಿ. ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಯಾವ ಸ್ಥಳದಲ್ಲಿ ಯಾವಾಗ ನಡೆಸಲ್ಪಟ್ಟಿವೆ ಅವುಗಳ ಬಗ್ಗೆ ನಾವು ನೋಡ್ತಾ ನೋಡಿ. ಇನ್ನು ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು 1915ರಂದು. ಅದು ಬೆಂಗಳೂರಿನಲ್ಲಿ ನಡೆಸಲಾಗಿರುವಂಥದ್ದು. ಈ ಒಂದು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರಂದ್ರೆ HV ನಂಜುಂಡಯ್ಯ. ಇನ್ನು ತದನಂತರದಲ್ಲಿ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಧಾರವಾಡದಲ್ಲಿ ನಡೆಸಲಾಗಿರುವಂಥದ್ದು. ಅದರ ಅಧ್ಯಕ್ಷತೆ ವಹಿಸಿಕೊಂಡಿದ್ದವರು ಚಂದ್ರಶೇಖರ್ ಕಂಬಾರ್ ಅಂತ ಹೇಳ್ತೀವಿ. ಇನ್ನು 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೆಸಲಾಗಿರುವಂಥದ್ದು. ಇದರ ಅಧ್ಯಕ್ಷತೆ ವಹಿಸಿಕೊಂಡವರು HS ವೆಂಕಟೇಶ್ ಮೂರ್ತಿ ಅಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಹಾವೇರಿಯಲ್ಲಿ. ಇದರ ಅಧ್ಯಕ್ಷತೆ ವಹಿಸಿಕೊಂಡವರು ದೊಡ್ಡ ರಂಗೇಗೌಡ ಅಂತ ಹೇಳ್ತೀವಿ. ಈಗ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ತೀರ್ಮಾನ ತೆಗೆದುಕೊಳ್ಳಲಾಗಿರುವಂಥದ್ದು. ಅದು ಯಾವ ಒಂದು ಜಿಲ್ಲೆಯಲ್ಲಿ? ಮಂಡ್ಯದಲ್ಲಿ. ಇನ್ನು ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರಂದ್ರೆ ಗೋರು ಚನ್ನಬಸಪ್ಪ ಅಂತ ಹೇಳ್ತೀವಿ. ಗೋರು ಚನ್ನಬಸಪ್ಪ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ಥರ ಕೇಳಿದ್ರು ನೋಡ್ರಿ. ಏಷ್ಯನ್ ಹಾಕಿ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಭಾರತ ಗೆದ್ದಿರುವಂಥದ್ದು. ಸತತ 2ನೇ ಬಾರಿಗೆ ಭಾರತ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಭಾರತ ಇಲ್ಲಿವರೆಗೆ 3 ಬಾರಿ ಗೆದ್ದುಕೊಂಡಿರುವಂಥದ್ದು. ಇನ್ನು ಭಾರತ ವರ್ಸಸ್ ಈ ಒಂದು ಚೀನಾ ಮಧ್ಯದಲ್ಲಿ ಫೈನಲ್ ಪಂದ್ಯ ಏರ್ಪಟ್ಟಿರುವಂಥದ್ದು. ಇದರಲ್ಲಿ ಭಾರತ ಚೀನಾವನ್ನು ಸೋಲಿಸುವ ಮೂಲಕ ಈ ಒಂದು ಟ್ರೋಫಿ ಗೆದ್ದುಕೊಂಡಿದೆ. ಭಾರತವು 2ನೇ ಬಾರಿಗೆ ಫೈನಲ್ನಲ್ಲಿ ಚೀನಾವನ್ನು ಸೋಲಿಸಿರುವಂಥದ್ದು. 2014ರಲ್ಲಿಯೂ ಕೂಡ ಭಾರತ ಮತ್ತು ಚೀನಾ ಫೈನಲ್ನಲ್ಲಿ ಮುಖಾಮುಖಿಯಾಗಿದ್ದು ಅದರಲ್ಲಿ ಭಾರತ ಜಯ ಸಾಧಿಸಿರುವಂಥದ್ದು. ಈಗ 2024ರಲ್ಲಿಯೂ ಭಾರತ ಮತ್ತು ಚೀನಾ ಇಲ್ಲಿ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದು ಇದರಲ್ಲಿ ಭಾರತ ಚೀನಾವನ್ನು ಸೋಲಿಸುವ ಮೂಲಕ ಈ ಒಂದು ಏಷ್ಯನ್ ಹಾಕಿ ಮಹಿಳಾ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡಿರುವಂಥದ್ದು. ಅದೇ ಯಾಕೆ ಒಂದು ಟಾಪಿಕ್ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಏಷ್ಯನ್ ಹಾಕಿಗೆ ಭಾರತವೇ ಬಾಸ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಏಷ್ಯನ್ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಟೂರ್ನಿಯಲ್ಲಿ ಭಾರತ 3ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂಥದ್ದು. ಬಿಹಾರದ ರಾಜ್ಗಿರ್ನಲ್ಲಿ ನಡೆದ 8ನೇ ಆವೃತ್ತಿಯ ಟೂರ್ನಿಯಲ್ಲಿ ಫೈನಲ್ನಲ್ಲಿ ಚೀನಾ ವಿರುದ್ಧ ಆತಿಥೇಯ ಭಾರತ 1-0 ಗೋಲಿನ ಅಂತರದಲ್ಲಿ ಗೆದ್ದು ಸತತ 2ನೇ ಬಾರಿಗೆ ಪ್ರಶಸ್ತಿ ಮುತ್ತಿಟ್ಟಿರುವಂಥದ್ದು. 2024ರಲ್ಲಿ ನಡೆದಿರುವಂತಹ ಟ್ರೋಫಿ ಇದು ಎಷ್ಟನೇ 8ನೇ ಆವೃತ್ತಿಯಾಗಿರುವಂಥದ್ದು. ಈ ಒಂದು 8ನೇ ಆವೃತ್ತಿಯಲ್ಲಿ ಭಾರತ ಒಟ್ಟಾರೆಯಾಗಿ 3ನೇ ಬಾರಿ ಗೆದ್ದುಕೊಂಡಿರುವಂಥದ್ದು. ಇನ್ನು ಸತತ ಬಾರಿ ಎಷ್ಟಂದ್ರೆ 2ನೇ ಬಾರಿ ಗೆದ್ದುಕೊಂಡಿರುವಂಥದ್ದು. ಆಮೇಲೆ ಈ ಒಂದು ಪಂದ್ಯಾವಳಿಗಳನ್ನು ಭಾರತದಲ್ಲಿ ನಡೆಸಲಾಗಿರುವಂಥದ್ದು. ಅದು ಫೈನಲ್ ಪಂದ್ಯ ಈ ಒಂದು
ಬಿಹಾರ್ ರಾಜ್ಯದಲ್ಲಿ ನಡೆಸಲಾಗಿರುವಂಥದ್ದು. ಇನ್ನು ಈ ಹಿಂದೆ ಭಾರತ 2016, 2023ರಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿರುವಂಥದ್ದು. 2023ರಲ್ಲಿಯೂ ಕೂಡ ಭಾರತ ಚಾಂಪಿಯನ್ ಆಗಿದೆ. 2016ರಲ್ಲಿ ಕೂಡ ಭಾರತ ಚಾಂಪಿಯನ್ ಆಗಿರುವಂಥದ್ದು. ಇನ್ನು ದಕ್ಷಿಣ ಕೊರಿಯಾ 2010, 2011, 2018ರಲ್ಲಿ ಟ್ರೋಫಿ ಜಯಿಸಿದ್ದು ಗರಿಷ್ಠ ಬಾರಿ ಚಾಂಪಿಯನ್ ಆದ ತಂಡ ಎನಿಸಿಕೊಂಡಿತು. ಭಾರತ ಈಗ 3ನೇ ಬಾರಿ ಗೆದ್ದಿದೆ. ಅಂದರೆ ಇಲ್ಲಿ ದಕ್ಷಿಣ ಕೊರಿಯಾ ಮತ್ತು ಭಾರತ ಎರಡರ ತಲಾ 3 ಬಾರಿ ಗೆದ್ದುಕೊಂಡಿರುವಂಥದ್ದು. ಈ ಮೂಲಕ ಅತಿ ಹೆಚ್ಚು ಬಾರಿ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಗೆದ್ದುಕೊಂಡಿರುವಂತಹ ತಂಡಗಳು ಯಾವ್ದಾರ ದಕ್ಷಿಣ ಕೊರಿಯಾ ಮತ್ತು ಭಾರತ 2-3 ಬಾರಿ ಗೆದ್ದುಕೊಂಡಿರುವಂಥದ್ದು. ಇನ್ನು ಚೀನಾ ವಿರುದ್ಧ ಫೈನಲ್ ನಲ್ಲಿ ಭಾರತ ಗೆದ್ದಿದ್ದು ಇದು 2ನೇ ಬಾರಿ. 2016ರಲ್ಲಿಯೂ ಭಾರತ ವಿರುದ್ಧ ಫೈನಲ್ ನಲ್ಲಿ ಚೀನಾ ಸೋತಿರುವಂಥದ್ದು. ಭಾರತ ಈಗ 2ನೇ ಬಾರಿಗೆ ಫೈನಲ್ ನಲ್ಲಿ ಚೀನಾವನ್ನು ಸೋಲಿಸುವ ಮೂಲಕ ಈ ಒಂದು ಟ್ರೋಫಿಯನ್ನು ಗೆದ್ದುಕೊಂಡಿರುವಂಥದ್ದು. ಇನ್ನು ಪ್ರಶಸ್ತಿಯನ್ನು ವಿಜೇತ ಭಾರತ ತಂಡದ ಆಟಗಾರ್ತಿಯರಿಗೆ ತಲಾ 13 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು ಈ ಒಂದು ನಂಬರ್ ಅಥವಾ ಈ ಒಂದು ಸ್ಕ್ಯಾನರ್ಗೆ ಪೇ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಳಬಹುದು. ಎಷ್ಟಾಗುತ್ತೆ ಅಂತ ಪ್ರೈಸ್ ಮೆನ್ಷನ್ ಮಾಡಿದ್ರೆ ನೋಡಿ. 1 ಮಂತ್ಗೆ 40 ಆಗುತ್ತೆ. 2023 Jan to October 2024 ನಿಮಗೆ 880 ಆಗುತ್ತೆ. 2024 Jan to October 2024 400 ಆಗುತ್ತೆ. 2022 Jan to October 2024 1360 ಆಗುತ್ತೆ. ಅದ್ರಲ್ಲಿ ಡಿಸ್ಕೌಂಟ್ ಸೇರ್ಬಿಟ್ಟು ನಿಮಗೆ 1260 ಸಿಗುತ್ತೆ. ಈ ನಂಬರ್ ಅಥವಾ ಈ ಒಂದು ಸ್ಕ್ಯಾನರ್ಗೆ ಪೇ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂತಹ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ಇತ್ತೀಚೆಗೆ ಟೆನ್ನಿಸ್ಗೆ ವಿದಾಯ ಹೇಳಿದ ರಾಫೆಲ್ ನಡಾಲ್ ಯಾವ ದೇಶದವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ ಸ್ಪೇನ್ ದೇಶದ ಆಟಗಾರರಾಗಿರುವಂಥದ್ದು. ಆದರೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಯಾಕೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಟೆನ್ನಿಸ್ಗೆ ನಡಾಲ್ ಗುಡ್ ಬೈ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಟೆನ್ನಿಸ್ ಲೋಕದ ಸರ್ವಕಾಲಿಕ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾದ ಸ್ಪೇನ್ನ ರಾಫೆಲ್ ನಡಾಲ್ ವೃತ್ತಿಪರ ಟೆನ್ನಿಸ್ನಿಂದ ನಿವೃತ್ತಿ ಹೊಂದಿರುವಂಥದ್ದು. ಸ್ಪೇನ್ ಮಲಾಗದಲ್ಲಿ ನಡೆದ ಡೇವಿಸ್ ಕಪ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ಕಣಕ್ಕಿಳಿದ ಸ್ಪೇನ್ ತಂಡದಲ್ಲಿ ಆಡಿದ ನಡಾಲ್ ಗೆಲುವು ಸಾಧಿಸಲು ವಿಫಲರಾಗಿರುವಂಥದ್ದು. ಬೋಟಿಕಾ ವಾನ್ ಡೆ ಜಾಂಡ್ ಸಲ್ಕಪ್ ವಿರುದ್ಧ ನಡಾಲ್ ಸೋಲು ಕಂಡಿರುವಂಥದ್ದು. ಈ ಒಂದು 2024ರ ಡೇವಿಸ್ ಕಪ್ ಟೂರ್ನಿಯಲ್ಲಿ ಸ್ಪೇನ್ ನಲ್ಲಿ ನಡೀತಾ ಇರುವಂಥದ್ದು. ಇದರಲ್ಲಿ ಸ್ಪೇನ್ ತಂಡ ಸೋಲೋ ಮೂಲಕ ಕ್ವಾರ್ಟರ್ ಫೈನಲ್ ಸೋತಿರುವಂಥದ್ದು. ಇಲ್ಲಿ ಏನು ಮಾಡಿದ್ದಾರೆ ರಾಫೆಲ್ ನಡಾಲ್ ಅವರು ಸೋಲೋ ಮೂಲಕ ಈ ಒಂದು ಟೆನ್ನಿಸ್ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳಿರುವಂಥದ್ದು. ಈ ಒಂದು ಡೇವಿಸ್ ಕಪ್ ಯಾವ ಆಟಕ್ಕೆ ಸಂಬಂಧಪಟ್ಟಿದೆ ಸರ್ ಅಂದ್ರೆ ಇದು ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಿರುವಂತಹ ಕಪ್ ಆಗಿರುವಂಥದ್ದು. ಇನ್ನು ಇವರು ಯಾರಪ್ಪ ಅಂದ್ರೆ ರಾಫೆಲ್ ನಡಾಲ್ ಅವರು 2001ರಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿರುವಂಥದ್ದು. ಟೆನ್ನಿಸ್ನಲ್ಲಿ ನಡಾಲ್ ಅವರು 22 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಪ್ರಶಸ್ತಿ ಗೆದ್ದುಕೊಂಡಿರುವಂಥದ್ದು. ಆಮೇಲೆ ನಡಾಲ್ ಗೆದ್ದಿರುವ ATP ಪ್ರಶಸ್ತಿಗಳು ಎಷ್ಟು ಅಂದ್ರೆ ಟೋಟಲ್ 92. 22 ಗ್ರ್ಯಾಂಡ್ ಸ್ಲಾಮ್ಗಳು ಪ್ರಶಸ್ತಿ ಸೇರಿದಂತೆ 92 ATP ಪ್ರಶಸ್ತಿಗಳು. ಅತ್ಯಧಿಕ ಪ್ರಶಸ್ತಿ ವಿಜೇತರ ಸಾಲಿನಲ್ಲಿ 5ನೇ ಸ್ಥಾನವನ್ನು ಹೊಂದಿರುವಂಥದ್ದು. ಅದಲ್ಲದೆ ಒಲಿಂಪಿಕ್ಸ್ನಲ್ಲಿ 2 ಬಾರಿ ಚಿನ್ನದ ಪದಕವನ್ನು ಕೂಡ ಇವರು ಗೆದ್ದುಕೊಂಡಿರುವಂಥದ್ದು. ಒಂದು ಸಿಂಗಲ್ಸ್ನಲ್ಲಿ ಗೆದ್ರ ಇನ್ನೊಂದು ಡಬಲ್ಸ್ನಲ್ಲಿ ಈ ಒಂದು ಪದಕವನ್ನು ಗೆದ್ದುಕೊಂಡಿರುವಂಥದ್ದು. ಇನ್ನು ಕರ್ನಾಟಕ ಬಾಹ್ಯಾಕಾಶ ನೀತಿ ಅವಧಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು 2024 to 2027 ಅಂತ ಹೇಳ್ತೀವಿ. ಆದರೆ ಯಾಕೆ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಬಾಹ್ಯಾಕಾಶ ಕರಡು ನೀತಿ ಬಿಡುಗಡೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ರಾಜ್ಯದಲ್ಲಿ ಬಾಹ್ಯಾಕಾಶ ಸಂಶೋಧನೆ ಮತ್ತು ಉದ್ಯಮವನ್ನು ಉತ್ತೇಜಿಸುವ ಕರ್ನಾಟಕ ಬಾಹ್ಯಾಕಾಶ ನೀತಿ 2024-29 ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ. 2024-29 ನೋಡಿ. ಕರಡನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಇದರ ಒಂದು ಡ್ರಾಫ್ಟ್ ಅನ್ನು ರೀಸೆಂಟ್ ಆಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಈ ಒಂದು ಕರ್ನಾಟಕ ಬಾಹ್ಯಾಕಾಶ ನೀತಿ 2024-29 ಬಿಡುಗಡೆ ಮಾಡಿರುವಂಥದ್ದು. ಈಗಾಗಲೇ ಜಾರಿಯಲ್ಲಿರುವ ಬಾಹ್ಯಾಕಾಶ ನೀತಿ 2022-27ರ ಅಂಶಗಳ ಜೊತೆಗೆ ಹೊಸ ಅಂಶಗಳನ್ನು ಈ ಒಂದು ನೀತಿಯಲ್ಲಿ ಅಳವಡಿಸಿಕೊಳ್ಳಲಾಗಿರುವಂಥದ್ದು. ಪ್ರಸ್ತುತವಾಗಿ ಜಾರಿಯಲ್ಲಿರುವಂತಹ
ನೀತಿ ಅವಧಿ ಅಂದ್ರೆ 2022ರಿಂದ 2027. ಈಗ ಕರಡನ್ನು ಬಿಡುಗಡೆ ಮಾಡಿರುವಂತಹ ಅವಧಿ ಎಷ್ಟಂದ್ರೆ 2024ರಿಂದ 2029 ಅಂತ ಹೇಳ್ತೀವಿ. ಇನ್ನು ಇದರಲ್ಲಿ ಪ್ರಮುಖ ಯಾವ ಅಂಶಗಳು ಕೊಟ್ಟಿದ್ದಾರೆ ನೋಡಿ. ಹೂಡಿಕೆ ಸಂಬಂಧಪಟ್ಟಂತೆ ಬಾಹ್ಯಾಕಾಶ ಉತ್ಪಾದನೆ ಉದ್ಯಮ ಸ್ಥಾಪನೆಗೆ 100 ಕೋಟಿ ಹೂಡಿಕೆ ಮಾಡುವವರಿಗೆ ವಿಶೇಷ ಪ್ಯಾಕೇಜ್ ನೀಡಲಾಗಿರುವಂಥದ್ದು. ಇನ್ನು ನವೋದ್ಯಮಗಳಿಗೆ ಶೇಕಡಾ 20ರಿಂದ 25ರವರೆಗೆ ಬಂಡವಾಳ ಸಹಾಯಧನವನ್ನು ಕೂಡ ನೀಡಲಾಗ್ತಾ ಇರುತ್ತೆ. ಇನ್ನು ರಿಯಾಯಿತಿ ದರದಲ್ಲಿ ವಿದ್ಯುತ್ ಆಮೇಲೆ ನೀರು ಪೂರೈಕೆ ಕೂಡ ಇದರಲ್ಲಿ ನೀಡಲಾಗಿರುವಂಥದ್ದು. ಇನ್ನು ತದನಂತರದಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ ಈ ಒಂದು ನೀತಿ ಜಾರಿಯಲ್ಲಿರುವ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುವುದು. ಅದಲ್ಲದೆ ಇಂಜಿನಿಯರಿಂಗ್ ಮತ್ತು ವಿಜ್ಞಾನ ಪದವಿ ಹಂತದಲ್ಲಿ ಬಾಹ್ಯಾಕಾಶ ಸಂಶೋಧನೆಗೆ ಪ್ರತ್ಯೇಕ ಕೋರ್ಸ್ ಕೂಡ ಪ್ರಾರಂಭ ಮಾಡಲಾಗುವುದು. ಇನ್ನು ಇಸ್ರೋ ಸಹಯೋಗದಲ್ಲಿ ಕೌಶಲ್ಯ ತರಬೇತಿ ಕೋರ್ಸ್ ಕೂಡ ರೂಪಿಸಲು ಇಲ್ಲಿ ಅವಕಾಶ ನೀಡಲಾಗಿರುವಂಥದ್ದು. ಇವೆಲ್ಲವೂ ಕೂಡ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟದಾದರೆ, ಇನ್ನು ಮೂಲ ಸೌಕರ್ಯ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಬಾಹ್ಯಾಕಾಶ ನೌಕೆಗಳು, ಎಂಜಿನ್ಗಳು, ಉಪಗ್ರಹಗಳ ಅಭಿವೃದ್ಧಿಗೆ ಅಗತ್ಯವಾದ ಮೂಲ ಸೌಕರ್ಯವನ್ನು ಒದಗಿಸಲಾಗುವುದು. ಅದಲ್ಲದೆ ಪರೀಕ್ಷಾ ಕೇಂದ್ರಗಳು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗುವುದು. ಇನ್ನು ಬಾಹ್ಯಾಕಾಶ ಸಂಶೋಧನಾ ಪಾರ್ಕ್ ಕೂಡ ಸ್ಥಾಪನೆ ಮಾಡಕ ಈ ಒಂದು ನೀತಿಯಲ್ಲಿ ಅಳವಡಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದೆ ನೋಡಿ. ರಾಷ್ಟ್ರೀಯ ಏಕೀಕರಣ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ನವೆಂಬರ್ 19ರಂದು ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ರಾಷ್ಟ್ರೀಯ ಏಕೀಕರಣ ದಿನವನ್ನು ವಾರ್ಷಿಕವಾಗಿ ನವೆಂಬರ್ 19ರಂದು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಇಂದಿರಾ ಗಾಂಧಿಯವರ ಜನ್ಮ ವಾರ್ಷಿಕವನ್ನು ಗುರುತಿಸಲು ಭಾರತದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಭಾರತದಲ್ಲಿ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ಜನ್ಮ ವಾರ್ಷಿಕವನ್ನು ಗುರುತಿಸುವಗೋಸ್ಕರ ಪ್ರತಿ ವರ್ಷ ನವೆಂಬರ್ 19ರಂದು ಭಾರತದಲ್ಲಿ ರಾಷ್ಟ್ರೀಯ ಏಕೀಕರಣ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ಒಂದು ದಿನದ ಪ್ರಮುಖ ಉದ್ದೇಶ ಏನಂದ್ರೆ, ಸಾಮಾಜಿಕ ಸಾಂಸ್ಕೃತಿಕವಾಗಿ ವೈವಿಧ್ಯಮಯ ರಾಷ್ಟ್ರದಲ್ಲಿ ವಿವಿಧತೆಯಲ್ಲಿ ಏಕತೆಯ ಮೌಲ್ಯವನ್ನು ಭಾರತದ ನಾಗರಿಕರ ಮನಸ್ಸಿನಲ್ಲಿ ಮೂಡಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುವಂಥದ್ದು. ಇನ್ನು 2024ರ ರಾಷ್ಟ್ರೀಯ ಏಕೀಕರಣ ದಿನವು ಇಂದಿರಾ ಗಾಂಧಿಯವರ 107ನೇ ಜನ್ಮ ದಿನವನ್ನು ಇಂಡಿಕೇಟ್ ಮಾಡ್ತಾ ಇರುವಂಥದ್ದು. ಇನ್ನು ಇಂದಿರಾ ಗಾಂಧಿಯವರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಇವರ ಜನನ ಹೊಂದಿದ್ದು ಯಾವಂದ್ರೆ 1917 ನವೆಂಬರ್ 19ರಂದು. ಜನ್ಮಸ್ಥಳ ಉತ್ತರ ಪ್ರದೇಶದ ಅಲಹಾಬಾದ್ ಅಂತ ಹೇಳ್ತೀವಿ. ಇನ್ನು ಇವರ ತಂದೆ ತಾಯಿ ನೋಡ್ತಾ ಬಂದ್ರ ಜವಾಹರ್ಲಾಲ್ ನೆಹರು ಮತ್ತು ಕಮಲಾ ನೆಹರು ಅಂತ ಹೇಳ್ತೀವಿ. ಇನ್ನು ಅವರು ತಮ್ಮ ತಂದೆಯಾಗಿರುವಂಥ ಜವಾಹರ್ಲಾಲ್ ನೆಹರು ನಂತರ ಭಾರತದ 2ನೇ ಅತಿ ಹೆಚ್ಚು ಅವಧಿಯ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇನ್ನು ಇಂದಿರಾ ಗಾಂಧಿ ಅವರು ಭಾರತದ 3ನೇ ಪ್ರಧಾನಿಯಾಗಿ ಇಲ್ಲಿವರೆಗೆ ದೇಶದ ಏಕೈಕ ಮಹಿಳಾ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ದೇಶದ ಏಕೈಕ ಮಹಿಳಾ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥವ್ರು ಯಾರಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳ್ತೀವಿ. ಇನ್ನು ರಷ್ಯಾದ ತಾಸ್ಕೆಂಟ್ನಲ್ಲಿ ಆಗಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅಕಾಲಿಕ ಮರಣದ ನಂತರ 1966ರಲ್ಲಿ ಮೊದಲ ಬಾರಿಗೆ ಪ್ರಧಾನಿಯಾಗಿ ಇಲ್ಲಿ ಆಯ್ಕೆಯಾಗಿರುವಂಥದ್ದು. ಅದಲ್ಲದೆ ಇವರಿಗೆ 1971ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ಇಂದಿರಾ ಗಾಂಧಿಯವರ ಒಂದು ಅಧಿಕಾರಾವಧಿಯಲ್ಲಿ ಜಾರಿಗೆ ತಗೊಂಡು ಬಂದಿರುವಂತಹ ಕೆಲವೊಂದಿಷ್ಟು ಪ್ರಮುಖ ಸುಧಾರಣೆಗಳು ನೋಡಿ. 1969ರಲ್ಲಿ ಮೊದಲ ಹಂತದಲ್ಲಿ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಗಿರುವಂಥದ್ದು. 14 ಬ್ಯಾಂಕ್ಗಳಲ್ಲಿ ಇಲ್ಲಿ ನ್ಯಾಷನಲೈಸೇಷನ್ ಮಾಡಿದ್ದು ಮೊದಲ ಬಾರಿಗೆ 1969ರಲ್ಲಿ. ಇನ್ನು 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಇವರ ಒಂದು ಅಧಿಕಾರಾವಧಿಯಲ್ಲಿ ನಡೆದಿರುವಂಥದ್ದು. ಆಮೇಲೆ 1972ರಲ್ಲಿ ಶಿಮ್ಲಾ ಒಪ್ಪಂದಕ್ಕೆ ಭಾರತ ಮತ್ತು ಪಾಕಿಸ್ತಾನ ಸಹಿ ಹಾಕಿರುವಂಥದ್ದು. ಇನ್ನು 1980ರಲ್ಲಿ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಗಿರುವಂಥದ್ದು. 1969ರಲ್ಲಿ ಟೋಟಲ್ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದರೆ 1980ರಲ್ಲಿ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಗಿರುವಂಥದ್ದು. ಇನ್ನು 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು 1947ರಲ್ಲಿ ಕನಿಷ್ಠ ಅಗತ್ಯತೆಯ ಕಾರ್ಯಕ್ರಮವನ್ನು ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ಜಾರಿಗೆಗೊಳಿಸಲಾಗಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಕನಿಷ್ಠ ಅಗತ್ಯತೆಯ ಕಾರ್ಯಕ್ರಮವನ್ನು 1947ರಲ್ಲಿ
ವಿಶ್ವ ಬ್ಯಾಂಕ್ನ ಒಂದು ಸಹಯೋಗದೊಂದಿಗೆ ಜಾರಿಗೆ ತರಲಾಗಿರುವಂಥದ್ದು. ಇನ್ನು 1975ರಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆಗೊಳಿಸಲಾಗಿರುವಂಥದ್ದು. ಇದು ಸ್ವಲ್ಪ ನೋಡಿ, ಇದರ ಡೇಟ್ ಚೆಕ್ ಮಾಡಿಕೊಂಡ್ರೆ ಸ್ವಲ್ಪ ಕನಿಷ್ಠ ಅಗತ್ಯತೆಯ ಕಾರ್ಯಕ್ರಮ. ಇದರ ಒಂದು ಸ್ವಲ್ಪ ಡೇಟ್ ಬಗ್ಗೆ ನೀವು ಕ್ಲಾರಿಫಿಕೇಶನ್ ತೆಗೆದುಕೊಳ್ಳಿ. ಇನ್ನು 1975ರಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ಇವರ ಒಂದು ಅಧಿಕಾರಾವಧಿಯಲ್ಲಿ ಜಾರಿಗೆ ತರಲಾಗಿರುವಂಥದ್ದು. ಇನ್ನು 1976ರಲ್ಲಿ ಜೀತ ಪದ್ಧತಿ ನಿಷೇಧ ಕಾನೂನನ್ನು ಕೂಡ ಇಂದಿರಾ ಗಾಂಧಿಯವರ ಅಧಿಕಾರಾವಧಿಯಲ್ಲಿ ಜಾರಿಗೆ ತಗೊಂಡು ಬರಲಾಗುವುದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, 2023ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ 1 ಮತ್ತು 2 ಇದಕ್ಕೆ ಸರಿಯಾದ ಉತ್ತರ. ಅಂದರೆ ಡೇನಿಯಲ್ ಬ್ಯಾರನ್ಹೋಮ್ ಮತ್ತು ಅಲಿ ಅಬು ಅವ್ವಾದ್ ಅವರು 2023ರ ಈ ಒಂದು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು. 2023ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಇಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ನೀಡಲಾಗಿರುವಂಥದ್ದು. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಜನರ ನಡುವೆ ಸೌಹಾರ್ದ ಮೂಡಿಸಲು ತಮ್ಮ ಜೀವನ ಮುಡುಪಾಗಿಟ್ಟ ಡೇನಿಯಲ್ ಬ್ಯಾರನ್ಹೋಮ್ ಆಮೇಲೆ ಮತ್ತು ಅಲಿ ಅಬು ಅವ್ವಾದ್ ಅವರಿಗೆ 2023ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿರುವಂಥದ್ದು. ರೀಸೆಂಟ್ ಆಗಿ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿರುವಂಥದ್ದು. ಇನ್ನು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ನಿಂದ 1986ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. 1986ರಿಂದ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಬಂದಿರುವಂಥದ್ದು. ಪ್ರಶಸ್ತಿ ಪಡೆದವರಿಗೆ 25 ಲಕ್ಷ ನಗದು ಬಹುಮಾನವನ್ನು ನೀಡಲಾಗುತ್ತದೆ. ಅಂತಾರಾಷ್ಟ್ರೀಯ ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗೆ ಕೊಡುಗೆ ನೀಡುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ಗುರುತಿಸಲು ಇದನ್ನು ವಾರ್ಷಿಕವಾಗಿ ನೀಡಲಾಗುತ್ತೆ. ಈ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡ್ತಾ ಇರುವಂಥದ್ದು. ಯಾವುದೇ ವ್ಯಕ್ತಿಗಳಾಗಿರ್ಬೋದು ಅಥವಾ ಯಾವುದೇ ಸಂಸ್ಥೆ ಆಗಿರಬಹುದು, ಅಂತಾರಾಷ್ಟ್ರೀಯ ಶಾಂತಿಗೋಸ್ಕರ ಆಗಿರ್ಬೋದು ಅಥವಾ ನಿಶಸ್ತ್ರೀಕರಣ ಆಗಿರ್ಬೋದು ಅಥವಾ ಡೆವಲಪ್ಮೆಂಟ್ಗೋಸ್ಕರ ಯಾರು ಕೊಡುಗೆ ನೀಡಿರ್ತಾರೆ ನೋಡಿ, ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಹಿಂದಿನ ವರ್ಷದ ಪ್ರಶಸ್ತಿಗೆ ಭಾರತೀಯ ವೈದ್ಯಕೀಯ ಸಂಘ ಮತ್ತು ತರಬೇತಿ ಪಡೆದ ನರ್ಸ್ಗಳ ಸಂಘಕ್ಕೆ ಜಂಟಿಯಾಗಿ ಪ್ರದಾನ ಮಾಡಲಾಗಿರುವಂಥದ್ದು. 2022ರ ಪ್ರಶಸ್ತಿ ಯಾವ್ದಾರ ಭಾರತೀಯ ವೈದ್ಯಕೀಯ ಸಂಘ ಮತ್ತು ತರಬೇತಿ ಪಡೆದ ನರ್ಸ್ಗಳ ಸಂಘಕ್ಕೆ ಈ ಒಂದು ಪ್ರಶಸ್ತಿಯನ್ನು ಜಂಟಿಯಾಗಿ ಪ್ರದಾನ ಮಾಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ವಲನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದೆ ನೋಡಿ, 2024ರ ಜಾಗತಿಕ ಸರಕು ಶೃಂಗಸಭೆಯ ಆತಿಥೇಯ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ದುಬೈ. ಭಾರತದ ಹೊಸ ಕಂಟ್ರೋಲರ್ ಮತ್ತು ಅಡ್ಡರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೆ ಸಂಜಯ್ ಮೂರ್ತಿ. ಇನ್ನು ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ನಿಂದ ಉಡಾವಣೆಗೊಂಡ ಭಾರತದ ಜಿಸ್ಯಾಟ್ 8 ಅಥವಾ ಜಿಸ್ಯಾಟ್ 20 ಯಾವ ರೀತಿಯ ಉಪಗ್ರಹವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಂವಹನ ಉಪಗ್ರಹ. ಇದು ಒಂದು ಕಮ್ಯುನಿಕೇಶನ್ ಸ್ಯಾಟಲೈಟ್ ಆಗಿರುವಂಥದ್ದು. ಇನ್ನು 19ನೇ G20 ನಾಯಕರ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬ್ರೆಜಿಲಿನ ರಿಯೋ ಡಿ ಜನೈರೊದಲ್ಲಿ ನಡೆದಿರುವಂಥದ್ದು. ಇನ್ನು ವಿಶ್ವ ಮಕ್ಕಳ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನವೆಂಬರ್ 20ರಂದು ಸೆಲೆಬ್ರೇಟ್ ಮಾಡಲಾಗುತ್ತೆ. ಸ್ನೇಹಿತರೆ, ಇಲ್ಲಿಗೊಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಬಾಯ್.